ವೀಕ್ಷಕರೇ, ವಾಸವಿ ಕನ್ಯಕಾ ಪರಮೇಶ್ವರಿ ದೇವಿ ಸತ್ಯ ಧರ್ಮ ತ್ಯಾಗದ ಪ್ರತೀಕವಾಗಿ ನೆಲೆ ನಿಂತಿರುವಂಥದ್ದು. ಈ ದೇವಿಯ ವಿಶೇಷತೆ, ಈ ದಿನದಲ್ಲಿ ನಡೆಯುವಂತಹ ವಿಶೇಷವಾದ ಪೂಜೆ ಪುನಸ್ಕಾರಗಳು, ದೇವಿಯ ಅಲಂಕಾರ, ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ ಜೊತೆಗೆ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಸುರೇಶ್ ಶರ್ಮಾ ಅವರಿದ್ದಾರೆ. ಅರ್ಚಕರೇ, ನಮಸ್ಕಾರ. ನಮಸ್ಕಾರ. ಜೈ ವಾಸವಿ. ನಮಸ್ತೆ ವಾಸವಿ ದೇವಿ. ನಮಸ್ತೆ ವಿಶ್ವಪಾವನಿ. ನಮಸ್ತೆ ವಣಿಕನ್ಯೆ ವಾಸವಾಂಬ ನಮೋಸ್ತುತೆ. ವಾಂಗ್ಮಯ ಪ್ರವರ್ತಿಕಾಂ ದೇವೀಂ ತ್ಯಾಗಶೀಲಾ ಸ್ವರೂಪಿಣೀಂ ಭುಕ್ತಿಮುಕ್ತಿ ಪ್ರದಾಂ ದೇವೀಂ ವಾಸವಾಂಬಂ ನಮಾಮ್ಯಹಂ. ವಾಸವಾಂಬಾಯೈ ನಮಃ. ಗುರುಗಳೇ, ವಾಸವಿ ಕನ್ಯಕಾ ಪರಮೇಶ್ವರಿ ಇವತ್ತು ಅಗ್ನಿ ಪ್ರವೇಶ ಮಾಡಿದಂತಹ ದಿನದ ಅಂಗವಾಗಿ ಯಾವೆಲ್ಲ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು ಇವತ್ತು ನೆರವೇರ್ತಾ ಇದೆ ಅಂತ? ಜಗನ್ಮಾತೆ ಈ ದಿನ ಮಾಘ ಶುಕ್ಲ ದ್ವಿತೀಯ ಎಂದು ಜಗನ್ಮಾತೆ ಅಗ್ನಿ ಪ್ರವೇಶವನ್ನು ಮಾಡಿರ್ತಾರೆ. ಇದರ ಸಲುವಾಗಿ ಪ್ರಾತಃ ಕಾಲದಲ್ಲಿ ಅಮ್ಮನವರಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕದ ಜೊತೆಗೆ ಅಗ್ನಿ ಪ್ರವೇಶದಲ್ಲಿ ಜಗನ್ಮಾತೆ ಅಗ್ನಿ ಪ್ರವೇಶದಲ್ಲಿ ನಿಂತು ಎಲ್ಲರಿಗೂ ಲೋಕ ಕಲ್ಯಾಣಾರ್ಥಕವಾಗಿ ಮಾಡಿರುವಂತಹ ಆ ತಾಯಿಯ ಒಂದು ವಿಶ್ವರೂಪ ದರ್ಶನವನ್ನು ಕೊಡುವಂತಹ ಅಲಂಕಾರ ಇದ್ದೀನು. ಇವತ್ತಿನ ವಿಶೇಷ ಪ್ರಾತಃ ಕಾಲ ಗಣಪತಿ ಹೋಮ, ನವಗ್ರಹ ಹೋಮ ಹಾಗೂ ವಾಸವಿ ಹೋಮ ಪೂರ್ಣಾತಿಯೊಂದಿಗೆ ಮಹಾಮಂಗಳಾರತಿ ತೀರ್ಥ ಪ್ರಸಾದದೊಂದಿಗೆ ಈ ದಿನ ಪ್ರಾತಃ ಕಾಲದ ಕಾರ್ಯಕ್ರಮಗಳು ಮಂಗಳಕರವಾಗಿದೆ, ಸನ್ಮಂಗಳವಾಗಿದೆ. ಇನ್ನು ಸಂಜೆ ಕಾರ್ಯಕ್ರಮ ಸುಮಂಗಲೇರಿಯಿಂದ ವಾಸವಿ ಸಹಸ್ರನಾಮ, ಲಲಿತಾ ಸಹಸ್ರನಾಮದ ಅರ್ಚನೆಯೊಂದಿಗೆ ಹಾಗೂ ವಾಸವಿ ಕಥೆಯ ಬಗ್ಗೆ, ಪುರಾಣೋಕ್ತದ ಬಗ್ಗೆ ಪ್ರವಚನವನ್ನು ನಡೆದಿದೆ. ಇದು ಇವತ್ತಿನ ದೇವಾಲಯದ ಕಾರ್ಯಕ್ರಮ. ಕನ್ಯಕಾ ಪರಮೇಶ್ವರಿ ಮಾನವ ಸ್ವರೂಪಿಣಿಯಾಗಿ ಆ ನಂತರ ಅಗ್ನಿ ಪ್ರವೇಶ ಮಾಡಿ ಒಂದು ವಿಶ್ವರೂಪಿಯಾಗಿ ದರ್ಶನವನ್ನ ನೀಡಿದ್ಲು ಅನ್ನೋ ಮಾಹಿತಿ ಇವತ್ತಿನ ದಿನದ್ದು. ಅದರ ಕಥೆಯನ್ನ ಹೇಳೋದಾದ್ರೆ, ಜಗನ್ಮಾತೆ ಪಾರ್ವತಿ ಸ್ವರೂಪಿಣಿಯಾದಂತಹ ವಾಸವಾಂಬ ಪಶ್ಚಿಮ ಗೋದಾವರಿ ಪೆನುಗೊಂಡ ಅನ್ನೋ ಎಂಬ ಹಳ್ಳಿಯಲ್ಲಿ ಕ್ಷೇತ್ರದಲ್ಲಿ ಕುಸುಮಾಂಬ ಮತ್ತು ಕುಸುಮ ಶ್ರೇಷ್ಠಿಯ ಕುಮಾರಿಯಾಗಿ ಜನ್ಮಿಸಿ, ತದನಂತರ ಸುಂದರಳಾಗಿಯೂ ವಯಸ್ಕಳಾಗಿಯೂ ಬಂದಾಗ ಅಲ್ಲಿಯ ರಾಜ ವಿಷ್ಣುವರ್ಧನ ಎಂಬ ಒಬ್ಬ ದುಷ್ಟ ರಾಜ ಜಗನ್ಮಾತೆ ವಾಸವಿಯ ಬಗ್ಗೆ ಮೋಹಿತನಾಗ್ತಾನೆ. ಜಗನ್ಮಾತೆ ವಾಸವಿಯ ಸ್ವರೂಪಿಣಿ ಆಗಿರೋದು, ಜಗನ್ಮಾತೆ ವಾಸವಿ ದೇವಿ ಪಾರ್ವತಿಯ ಸ್ವರೂಪಿಣಿ ಆಗಿರೋದಕ್ಕೋಸ್ಕರ ಶಿವನನ್ನು ಧ್ಯಾನ ಮಾಡ್ತಾ ಇರ್ತಾಳೆ. ಶಿವನನ್ನು ಅಪೇಕ್ಷೆಯಿಂದ, ಶಿವನನ್ನು ಒಲಿಸಿಕೊಳ್ಳುವ ಅಪೇಕ್ಷೆಯಿಂದ ತಾನು ಧ್ಯಾನಾಸಕ್ತಳಾಗಿದ್ದಾಗ ಆ ವಿಷ್ಣುವರ್ಧನ ರಾಜನು ಆ ಪಾರ್ವತಿಯ ಮೇಲೆ ಆಸೆಯನ್ನು ಪಡ್ತಾನೆ. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಣೆಗೊಳಿಸುವ ಸಲುವಾಗಿ ಆ ಮಹಾಪಾರ್ವತಿ ದೇವಿಯು ಅಗ್ನಿ ಪ್ರವೇಶವನ್ನು 102 ಗೋತ್ರಗಳೊಂದಿಗೆ ಅಗ್ನಿ ಪ್ರವೇಶವನ್ನು ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ವಿಶ್ವ ರೂಪ ದರ್ಶನವನ್ನು ತಾಯಿ ಶಾಂತಿಗಾಗಿ ಎಲ್ಲ ಜನ ನಾಗರಿಕರ ಶಾಂತಿಯುತವಾಗಿ ಆ ಜಗನ್ಮಾತೆ ವಿಶ್ವರೂಪ ದರ್ಶನವನ್ನು ಕೊಡ್ತಾಳೆ. ಅಮ್ಮನವರು ಅಗ್ನಿ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ 102 ದಂಪತಿಗಳೂ ಕೂಡ ಸೇರಿ ಅಗ್ನಿ ಪ್ರವೇಶ ಮಾಡಿದ್ರು ಅನ್ನೋ ಕಥೆ ಇದೆ ಗುರುಗಳೇ. ಇಲ್ಲಿ ಸುಮಾರು ಆರ್ಯವೈಶ್ಯ ಕುಲ ಬಾಂಧವರು ಸುಮಾರು 106 ಜನ ಗೋತ್ರದವರು ಇರ್ತಾರೆ. ಆದರೆ ಮೂಲತಃ ತಾಯಿಯ ಒಂದಿಗೆ ಅಗ್ನಿ ಪ್ರವೇಶ ಮಾಡಿದವರು 102 ಗೋತ್ರದವರು ಮಾತ್ರ. ಹಾಗಾಗಿ ಆಗಿನಿಂದ 102 ಗೋತ್ರದವರು ಮಾತ್ರ ಜಗನ್ಮಾತೆಯ ಕುಲದೇವತೆ ಎಂದು ಭಾವಿಸಿ ಆ ಋಷಿಗಳೊಂದಿಗೆ, ಜಗನ್ಮಾತೆಯ ಯಾವ ಋಷಿಗಳನ್ನು ಹೇಳಿರ್ತಾರೋ ಭಾರದ್ವಾಜ, ಮಂದಪಾಲಸ ಇತ್ಯಾದಿ ಋಷಿಗಳೊಂದಿಗೆ ಅವರು ಅಗ್ನಿ ಪ್ರವೇಶವನ್ನು, ಆಯಾ ಗೋತ್ರದವರು ಅಗ್ನಿ ಪ್ರವೇಶವನ್ನು ಮಾಡಿರುತ್ತಾರೆ. ಹಾಗಾಗಿ ಆ 102 ಗೋತ್ರದವರು ಮಾತ್ರ ಆ ವೈಶ್ಯ ದೇವತೆಯಾದಂಥ ಕುಲದೇವಿಯನ್ನ, ಪಾರ್ವತಿಯನ್ನ ಕುಲದೇವಿಯನ್ನಾಗಿ ಆರಾಧಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಕನ್ಯಕಾ ಪರಮೇಶ್ವರಿ ಅಲಂಕಾರ ಪ್ರಿಯೆ. ಆಕೆಗೆ 365 ದಿನಗಳು ಕೂಡ ವಿಶೇಷವಾದಂತಹ ಅಲಂಕಾರದಲ್ಲಿ ಕಂಗೊಳಿಸ್ತಾಳೆ ಅಂತ ಹೇಳಲಾಗ್ತಾ ಇದೆ. ಆ ಅಲಂಕಾರದ ಬಗ್ಗೆ ಹೇಳೋದಾದ್ರೆ, ಹಾಗೆ ಇವತ್ತಿನ ಒಂದು ಅಲಂಕಾರ ಏನು ಹೂವಿನ ಅಲಂಕಾರ ಮಾಡಿರೋದ್ರ ಬಗ್ಗೆ, ಹಾಗೆ ಕೆಳಗಡೆ ನಾವು ನೋಡ್ತಾ ಇದೀವಿ ಅಗ್ನಿ ಪ್ರವೇಶ ಮಾಡಿರೋದ್ರ ಸಂಕೇತವಾಗಿ ಅಲ್ಲಿ ಅಗ್ನಿಯ ರೂಪದಲ್ಲಿ ಇರುವಂತದ್ದು. ಅದ್ರ ಬಗ್ಗೆ ಇಲ್ಲಿ ಮಲ್ಲೇಶ್ವರಮಲ್ ಕನ್ಯಕಾ ಪರಮೇಶ್ವರ ದೇವಿಯರಿಗೆ ಪ್ರತಿದಿನ ಪ್ರಾತಃ ಕಾಲದಲ್ಲಿ ಪಂಚಾಮೃತ ಅಭಿಷೇಕ ಹಾಗೂ ವಿಶೇಷ 365 ದಿವಸ ಕೂಡ ವಿಶೇಷವಾದಂಥ ಅಲಂಕಾರ.
ನೀವು ದಿನ ಬಂದು ನೋಡ್ಬೋದು, ದಿನಕ್ಕೊಂದೊಂದು ಅಲಂಕಾರ. ನಾವು ಆ ಕಣ್ಣು ಮಾಡೋದು ಅಥವಾ ಐಬ್ರೋಸು ಇವೆಲ್ಲ ವಿಶೇಷವಾಗಿ ಬೇರೆ ಬೇರೆ ಬಣ್ಣಗಳಿಂದ ಬೇರೆ ಬೇರೆ ಹೂವುಗಳಿಂದ ಅಲಂಕಾರ ಮಾಡ್ತೇವೆ. ಪ್ರತಿದಿನ ಒಂದೊಂದು ಸೀರೆ ಅಥವಾ ವಿಶೇಷ ಅಲಂಕಾರ, ಹೂವಿನ ಅಲಂಕಾರ, ಈ ಥರ 365 ದಿವಸನೂ ಬೇರೆ ಬೇರೆಯಾದಂತಹ ರೀತಿಯಾದಂತಹ ಅಲಂಕಾರಗಳಿರುತ್ತೆ. ಈ ದಿನ ಅದರಲ್ಲೂ ವಿಶೇಷವಾಗಿ ಈ ದಿನ ಜಗನ್ಮಾತೆ ಅಲಂಕಾರ ಅಗ್ನಿ ಪ್ರವೇಶದಲ್ಲಿ ನಿಂತು ವಿಶ್ವರೂಪದರ್ಶಿಯಾಗಿ ಎಲ್ಲರಿಗೂ ಆಶೀರ್ವಾದ ಕೊಡ್ತಾ ಇರುವಂತಹ ಅಲಂಕಾರ. ಅಂದರೆ ಲೋಕ ಕಲ್ಯಾಣಾರ್ಥಕವಾಗಿ ತಾಯಿ ಅಗ್ನಿಯಲ್ಲಿ ನಿಂತು ವಿಶ್ವರೂಪ ದರ್ಶನವನ್ನು ಕೊಡ್ತಾ ಇದ್ದಾಳೆ. ಅಂತಹ ಇವತ್ತು ಅಲಂಕಾರ ಇತ್ತು. ಇವಾಗ ಬೆಳಗಿನ ಜಾವದ ಒಂದು ಪೂಜೆ ಪುನಸ್ಕಾರಗಳು ನೆರವೇರ್ತು ಗುರುಗಳೇ. ಇನ್ನು ಸಂಜೆ ಕಾಲದಲ್ಲಿ ಯಾವ ತರ ಪೂಜೆ ಇರುತ್ತೆ? ಸಂಜೆಯಲ್ಲಿ ಅಮ್ಮನವರಿಗೆ ಸಹಸ್ರನಾಮ ಹಾಗೂ ಸುಮಂಗಲಿಯರಿಂದ ಕುಂಕುಮಾರ್ಚನೆ, ಅಮ್ಮ ವಾಸವಿ ಅಥವಾ ಲಲಿತಾ ಸಹಸ್ರನಾಮದ ಕುಂಕುಮಾರ್ಚನೆಯೊಂದಿಗೆ ಪ್ರಾರಂಭ ಆಗಿ, ಹಾಗೂ ತಾಯಿ ವಾಸವಿಯ ಕತೆ, ಆ ಜಗನ್ಮಾತೆಯ ಪುರಾಣದೊಂದಿಗೆ ಈ ಸಂಜೆಯ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ತದನಂತರ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಕೂಡ ಇರುತ್ತೆ. ಧನ್ಯವಾದ ಗುರುಗಳೇ, ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ದೇವಿಯ ಕುರಿತಾಗಿ. ಸರ್ವೇ ಜನ ಸುಖಿನೋ ಭವಂತು.